ಇವತ್ತು ವಿದ್ಯಾರ್ಥಿಗಳಿಗೆ ಗಾಂಧಿ ಯಾಕೆ ಬೇಕು ಅನ್ನೋದೇ ದೊಡ್ಡ ಪ್ರಶ್ನೆ. ಸಾಶಿ ಮರುಳೆಯವರ ಕೆಲವು ಪದ್ಯದ ಸಾಲುಗಳ ಮೂಲಕ ನಾನು ಮಾತನ್ನ ಪ್ರಾರಂಭ ಮಾಡ್ತೀನಿ. ಇವನೊಬ್ಬ ಬೈರಾಗಿ, ತುಂಬು ಹರೆಯದ ಮಾಗಿ ಇವನ ದೇಹ, ಥೇಟು ತಟ್ಟಿಗೆ ಅಲ್ಲ ಉಣ್ಣೆ ಗೊರವನ ಗೂಡು. ತಲೆಬೋಳು ಬಾಯ್ಬಚ್ಚು ಹರಕುಗಟ್ಟದ ಮೇಲೆ ಮುರುಕು ಮೀಸೆ, ಕಣ್ಣೆರಡು ಮೂಸೆ, ಸಣ್ಣ ಸೋರೆಯ ಬುರುಡೆಗಂಟಿಸಿದ ರೆಕ್ಕೆಗಿವಿ. ಇವನ ಮೈ ಬಳಿದವಗೆ ಸಿಗಬಹುದು ಮಾಂಸ 1 kg, ಹೀರಿದರೆ ಬರಬಹುದು 1/4 ಲೀಟರು ರಕ್ತ, ಆದರೂ ಈತ ಬಹು ಶಕ್ತ. ಕೊನೆ ಸಾಲನ್ನ ಬಿಟ್ರೆ ಮೇಲಿನ ಸಾಲುಗಳ ಗಾಂಧಿಯ ಚಿತ್ರಣ ನಮ್ಮೆಲ್ರಿಗೂ ಗೊತ್ತಿರುವಂಥದ್ದೇ. ಆದ್ರೆ ನಾವಿವತ್ತು ಒಳಗ್ ಮಾಡ್ಕೋಬೇಕಾಗಿರೋದು ಯಾವ್ದಪ್ಪ ಅಂದ್ರೆ ಕೊನೆ ಸಾಲಲ್ಲಿತ್ತಲ್ಲ, ಆದರೂ ಈತ ಬಹು ಶಕ್ತ ಅನ್ನೋದು, ಅದನ್ನ ಇವತ್ತು ನಾವು ಕಂಡ್ಕೋಬೇಕಾಗಿದೆ. ಕರ್ನಾಟಕದಾದ್ಯಂತ ಅಸಹಕಾರ ಆಂದೋಲನಕ್ಕಾಗಿ, ಖಾದಿ ಪ್ರಚಾರಕ್ಕಾಗಿ, ಹರಿಜನ ನಿಧಿ ಸಂಗ್ರಹಕ್ಕಾಗಿ, ಕಾಂಗ್ರೆಸ್ ಅಧಿವೇಶನಕ್ಕಾಗಿ, ಮತ್ತೆ ಹುದುಲಿ ಸಮ್ಮೇಳನಕ್ಕಾಗಿ, ಹೀಗೆ ಹಲವು ಕಾರಣಗಳಿಗಾಗಿ ಗಾಂಧಿ ಇಡೀ ನಾಡನ್ನ ಎಡತಾಕ್ತಾ ಬಂದಿದ್ದಾನೆ. ಅದರಲ್ಲೂ ಮಂಡ್ಯ ಜಿಲ್ಲೆ ಆಂದೋಲನ ಚಳುವಳಿಗೆ ಹೆಸರಾದ ನಾಡು. ಕಾಯಕಕ್ಕೆ, ಸ್ವಾಭಿಮಾನಕ್ಕೆ, ಪ್ರಾಮಾಣಿಕತೆಗೆ ಒಂದು ಅರ್ಥದಲ್ಲಿ ತನ್ನದೇ ಅನ್ನುವಷ್ಟರ ಮಟ್ಟಿಗೆ ಮೈಗೂಡಿಸಿಕೊಂಡ ನೆಲ. ಈ ನೆಲದಲ್ಲಿ ಗಾಂಧಿ ಬಗ್ಗೆ ಚರ್ಚೆ ಮಾಡೋದು ನಿಜವಾಗ್ಲೂ ಅತ್ಯಂತ ಮಹತ್ವದ್ದು. ಈ ನೆಲದ ನೀವು ವಿದ್ಯಾರ್ಥಿಗಳು ಗಾಂಧಿಯನ್ನ ಮತ್ತಷ್ಟು ಒಳಗ್ ಮಾಡ್ಕೊಳ್ಳೋದು ಇವತ್ತು ಅನಿವಾರ್ಯವಾಗಿ ಆಗ್ಬೇಕಾಗಿತ್ತು ಅಂತ ನಾನು ಭಾವಿಸ್ತೇನೆ. ಗಾಂಧಿ ಅಂದ್ರೆ ದೇಹದ್ದು ಚಿತ್ರದಿಂದ ನಾವೆಲ್ಲರೂ ಅರ್ಥ ಮಾಡ್ಕೊಂಡಿದೀವಿ. ಆದ್ರೆ ನನಗೆ ಅನ್ಸೋದು ಗಾಂಧಿ ಅಂತಂದ್ರೆ, ಗಾಂಧಿ ಚಿಂತನೆ ಅಂತಂದ್ರೆ ಲೆಕ್ಕ ಇಲ್ಲದೆ ಇರುವಷ್ಟು ಸರಳತೆ, ಸತ್ಯ, ಅಹಿಂಸೆ, ಸ್ವದೇಶಿ ಚಳುವಳಿ, ಸರ್ವೋದಯ, ಸಮನ್ವಯ, ಮತ್ತೆ ಸಂವಾದದಲ್ಲಿ ಸೋದರತ್ವವನ್ನ ಕಂಡುಕೊಳ್ಳೋ ಅಂಥದ್ದು, ಧಾರ್ಮಿಕವಾದ ಬದ್ಧತೆ, ಕರ್ಮಬದ್ಧತೆ, ಪ್ರಾಮಾಣಿಕತೆ, ಸಚ್ಚಾರಿತ್ರ್ಯ, ಗ್ರಾಮ ಸ್ವರಾಜ್ಯ, ಹೀಗೆ ಪಟ್ಟಿ ಬೆಳಿತಾನೇ ಹೋಗುತ್ತೆ. ಹಾಗಾಗಿ ಗಾಂಧಿ ಹಿಡಿಯಷ್ಟು ದೇಹ ಇದ್ರೂ ಹಿಡಿಸಲಾರದಷ್ಟು ಅಗಾಧವಾದಂತಹ ಮೌಲ್ಯಗಳನ್ನ ಹೊತ್ತಂತಹ ವ್ಯಕ್ತಿ. ಸ್ವಾತಂತ್ರ್ಯ ಚಳುವಳಿಯ ಮೂಲಕ ನಮ್ಮೆಲ್ರಿಗೂ ಗಾಂಧಿ ತುಂಬಾ ಹತ್ತಿರ ಆದಂಥವ್ರು. ಆದ್ರೆ ಗಾಂಧಿ ಈಗಾಗಲೇ ಮಾತಾಡಿದ ಹಾಗೆ, ಗಾಂಧಿ ಕೇವಲ ಪರಕೀಯರ ವಿರುದ್ಧ ಹೋರಾಡೋದನ್ನ ಆಂದೋಲನ ಅಥವಾ ಚಳುವಳಿ ಎನ್ಕೊಂಡವರಲ್ಲ, ಅದ್ರ ಆಚೆಗೆ ಪರಿಪೂರ್ಣವಾದ ಭಾರತವನ್ನ ಕಟ್ಟೋದಿಕ್ಕೆ ಏನೆಲ್ಲ ಮಾಡಬಹುದು ಅನ್ನೋದನ್ನ ಚಿಂತನೆ ನಡೆಸಿದವರು, ಆ ಹಾದಿಯಲ್ಲಿ ನಡೆಸಿದವರು. ಯಾಕೆಂದ್ರೆ ಭಾರತ ತರತಮಗಳ ಭಿನ್ನತೆಯಲ್ಲಿ ಇರುವಂತಹ ನೆನ, ಆ ಭಿನ್ನತೆಯನ್ನ ಒಟ್ಟುಗೂಡಿಸುವಂತಹ ಕೆಲಸವನ್ನ ಮಾಡ್ತಾನೆ. ಈ ನೆಲೆಯಲ್ಲಿ ಹೊಸ ಬಗೆಯ ದಾರಿಯನ್ನ, ಸಮಾಜದ ನಿರ್ಮಾಣವನ್ನ ಹೇಗೆ ಕಟ್ಟೋದು ಅನ್ನೋದ್ರ ಕಡೆ ಗಾಂಧಿ ತುಡಿತಾ ಇತ್ತು. ಹಾಗಾಗಿ ಈ ಒಂದು ಕೈಂಕರ್ಯವನ್ನ ಗಾಂಧಿ ತುಂಬಾ ಎಚ್ಚರಿಕೆಯಿಂದ ತಮ್ಮದಾಗಿಸ್ಕೊಂಡ್ರು, ಎಚ್ಚರಿಕೆಯ ನಡೆಯನ್ನ ಸದಾ ನಡೆದ್ರು ಅಂತ ನಾನು ಭಾವಿಸ್ತೀನಿ. ಹಾಗಾಗಿನೇ ಗಾಂಧಿ ನಮಗೆ ತುಂಬಾ ಹತ್ರ ಆಗಿದ್ ಯಾಕಪ್ಪ ಅಂದ್ರೆ, ಜನರ ಹತ್ರ ಹೋದ್ರು, ಮುಟ್ಟಿದ್ರು, ಮಾತಾಡಿದ್ರು, ಸುತ್ತಾಡಿದ್ರು, ಅವರ ಎಲ್ಲ ಸಂಕಷ್ಟಗಳನ್ನ ತಿಳ್ಕೊಂಡ್ರು, ಅಲ್ಲಿರುವಂತಹ ಒಳ್ಳೆತನಗಳನ್ನ ತಮ್ಮದಾಗಿಸ್ಕೊಂಡ್ರು, ಅಲ್ಲಿದ್ದಂತಹ ಕೆಡಕುಗಳನ್ನ ಹೇಗೆ ತಿದ್ದೋದು ಅಂತ ಹೊಸ ದಾರಿಯನ್ನ ಹುಡುಕುವ ಪ್ರಯತ್ನವನ್ನ ಮಾಡಿದ್ರು. ಆ ಪ್ರಯೋಗಶೀಲತೆಯಲ್ಲೇ ತಮ್ಮ ಬದುಕಿನ ಉದ್ದಕ್ಕೂ ಬದುಕಿದ್ರು. ಹಾಗಾಗಿ ಇಂಥ ಹೋರಾಟದ ಗುಣವುಳ್ಳ ಗಾಂಧಿ ಯಾವತ್ತೂ ಇಡೀ ಭಾರತ ಅಲ್ಲ, ಜಗತ್ತನ್ನ ಕಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ನೋಡೋದಾದ್ರೆ ನಮ್ಮ ಕನ್ನಡ ಸಾಹಿತ್ಯದಲ್ಲೂ ಗಾಂಧಿ ಬದುಕಿದ್ದಾಗ, ಬದುಕಿದ ನಂತರ ಸಂಪೂರ್ಣವಾಗಿ ವ್ಯಾಪಿಸಿಕೊಂಡಿದ್ದಾರೆ. ಬಹುಪಾಲು ಎಲ್ಲ ಕವಿಗಳು ಗಾಂಧಿಯ ಬಗ್ಗೆ ಒಂದಲ್ಲ ಒಂದು ರೀತಿಯಲ್ಲಿ ಮಾತಾಡೇ ಇದ್ದಾರೆ. ಸಂವಾದದಲ್ಲಿ ಪ್ರಶ್ನೆಗಳನ್ನ ಎತ್ತುವ ಸಂದರ್ಭದಲ್ಲಿ ಮತ್ತಷ್ಟು ಇದ್ರ ಬಗ್ಗೆ ಮಾತಾಡೋಣ ಅಂತ ನಾನು ಅನ್ಕೋತೀನಿ. ಗಾಂಧಿಯ ದೃಷ್ಟಿಯಲ್ಲಿ ನೋಡೋದಾದ್ರೆ ಈ ನೆಲ, ಕನ್ನಡ ಪ್ರಾಂತ್ಯ ಏನು ನಾವಿವತ್ತು ಹೆಮ್ಮೆಯಿಂದ ನವೆಂಬರ್ ಅಲ್ಲಿ ಕನ್ನಡ ರಾಜ್ಯೋತ್ಸವ ಆಚರಿಸ್ಕೊತಾ ಇದ್ದೀವಿ, ಈ ನೆಲ ಒಂದರ್ಥದಲ್ಲಿ ಗಾಂಧಿ ಪ್ರಾಂತ್ಯನೇ ಆಗಿದೆ. ಎಲ್ಲೆಲ್ಲೂ ಗಾಂಧಿಯ ಆಲೋಚನೆಗಳು, ಚಿಂತನೆಗಳು ಇಡುಕಿರಿದು ತುಂಬಿದೆ. ಅದರಲ್ಲೂ ಸಾಹಿತ್ಯದಲ್ಲಂತೂ, ಸಾಹಿತ್ಯ ಅಂದ್ರೆ ನಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಹಿತವಾಗಿ ಹೇಳುವಂಥದ್ದು. ಎಲ್ಲೆಲ್ಲ ಹಿತ ಇರುತ್ತೋ ಅದೆಲ್ಲವನ್ನೂ ಸಾಹಿತ್ಯ ತನ್ನದಾಗಿಸ್ಕೊಂಡಿರುತ್ತೆ. ಹಿತವನ್ನೇ ತನ್ನದಾಗಿಸ್ಕೊಂಡು ಹಿತಕ್ಕಾಗಿ ಬದುಕಿದಂತಹ ಗಾಂಧಿ ಸಾಹಿತ್ಯದುದ್ದಕ್ಕೂ ನಮಗೆ ಕಾಣಿಸ್ತಾ ಹೋಗ್ತಾರೆ. ಕುವೆಂಪು ಅವರು
ಒಂದು ಕುವೆಂಪು ಅವರ ಪದ್ಯದ ಕೆಲವು ಸಾಲು, ಯಾವುದೇ ಆದ್ರೂ ಅಷ್ಟೇ ಪೂರ್ತಿ ಪದ್ಯನ ಓದ್ತಾ ಇಲ್ಲ, ಇಲ್ಲಿ ಕೆಲವು ಸಾಲುಗಳನ್ನಷ್ಟೇ ನಾನು ಇಲ್ಲಿ ಓದ್ತಿದ್ದೀನಿ. ಕುವೆಂಪು ಅವರು ಭಾರತ ತಪಸ್ವಿನಿ, ನಡೆ ಮುಂದೆ ಅನ್ನಂತ ಪದ್ಯ ಆಗಿರ್ಬೋದು, ಬೇಂದ್ರೆಯವರ ಇದೋ ಹೊರಟವು ಬಿಡುಗಡೆಗಾಗಿ, ಬೆಟಗೇರಿ ಕೃಷ್ಣ ಶರ್ಮರ ಭಾರತೀಯರು ನಾವು, ಕಟ್ಟಿಮನಿಯವರ ಮಾಡಿ ಮಡಿದವರು ಸ್ವಾತಂತ್ರ್ಯದೆಡೆಗೆ, ಕಾರಂತರ ಔದಾರ್ಯದ ಉರುಳಲ್ಲಿ, ಭಾರತೀ ಪ್ರಿಯರ ಮೋಚಿ, ಹೀಗೆ ಅನೇಕ ಕೃತಿಗಳು ಗಾಂಧಿಯ ತತ್ವಾದರ್ಶಗಳ ಹಿನ್ನೆಲೆಯಲ್ಲಿ ರಚಿತವಾದಂಥವು. ಹಾಗಾಗಿ ಕಾವ್ಯದುದ್ದಕ್ಕೂ, ಕಾದಂಬರಿಯುದ್ದಕ್ಕೂ, ಕಥೆಯುದ್ದಕ್ಕೂ ಲೇಖನಗಳ ಮೂಲಕ ಗಾಂಧಿ ಎಲ್ಲ ಕಡೆ ಕನ್ನಡ ಸಾಹಿತ್ಯದಲ್ಲಿ ಆವರಿಸಿಬಿಟ್ಟಿದ್ದಾರೆ. ಕುವೆಂಪು ಹೇಳ್ತಾರೆ, ಭರತ ನೆಲದ ಅಭ್ಯುದಯ ಸೂತ್ರ ಹಿಡಿದ ಧರ್ಮದ ಮೂರ್ತಿಯೇ, ಭಾರತೀಯರ ಕೀರ್ತಿಯೇ, ಕರ್ಮಯೋಗದ ಸಿದ್ಧನು ನೀನು, ಕಲಿಯುಗ ಬುದ್ಧನು ಅಂತ. ಬೇಂದ್ರೆ ಬರೇ ಬೆಳಕೋ ನಿಮ್ಮ ಮಾತು ಮಿಂಚಿನ ಗರಿ ಅಂತಾರೆ. ವಿಶೇಷ ಅಂದ್ರೆ ಇನ್ನು ಸಾಹಿತ್ಯದ ಒಂದು ಶಿಷ್ಟ ಸಾಹಿತ್ಯ ಅಲ್ಲದೆ ಜನಪದ ಸಾಹಿತ್ಯದಲ್ಲಿ ಅದರಲ್ಲೂ ಲಾವಣಿಗಳಲ್ಲೂ ಸಹ ಗಾಂಧಿ ಪಡಿಬೂಡಿದ್ದಾರೆ. ಶ್ರೀಧರ ಕಾನೋಳ್ಕರ, ಬಾಲಚಂದ್ರ ಪಾಣಿಕರ, ಮೂಲಿಮನಿ, ಪೊಲೀಸ್ ಪಾಟೀಲ ಮುಂತಾದಂಥವರು ಗಾಂಧಿಯವ್ರನ್ನ ಕುರಿತು ಅನೇಕ ಲಾವಣಿಗಳನ್ನ ರಚನೆ ಮಾಡಿದ್ದಾರೆ. ಆ ಲಾವಣಿಗಳಲ್ಲೂ ಅಷ್ಟೇ ಗಾಂಧಿಯನ್ನ ಮತ್ತಷ್ಟು ಗಾಂಧಿಯ ವ್ಯಕ್ತಿತ್ವವನ್ನ ಹಾಡಿ ಹೊಗಳಿದ್ದಾರೆ. ಗುರು ಗಾಂಧಿಯ ಮಾತನ್ನು ಸಡಿಸಲಿಕ್ಕೆ ಕ್ರೂರ ಬ್ರಿಟಿಷರ ಹೊರಗಟ್ಟಿ ದೂಡಲಿಕ್ಕೆ ಏನೆಲ್ಲಾ ಗಾಂಧಿ ಮಾಡಿದ್ರು ಅನ್ನೋದನ್ನ ಲಾವಣಿಗಳಲ್ಲಿ ಹೇಳ್ತಾ ಹೋಗ್ತಾರೆ. ನಾವು ನೋಡೋದಾದ್ರೆ ಗಾಂಧೀಜಿಯನ್ನ ಕನ್ನಡ ಸಾಹಿತ್ಯ ಹೇಗೆ ಅಪ್ಕೊಂಡಿದೆ ಅಂತನ್ನೋದಾದ್ರೆ 1-2-3 ಬಗೆಯಲ್ಲಿ ನಾನು ಈ ಒಂದು ಸಮಯದ ಮಿತಿಗೆ ವಿಭಾಗಿಸ್ಕೊತೀನಿ. ಒಂದು, ಗಾಂಧಿ ಬದುಕಿದ್ದಾಗ, ಇನ್ನೊಂದು ಗಾಂಧಿ ಸತ್ತ ನಂತರದಲ್ಲಿ, ಇನ್ನೊಂದು ಗಾಂಧಿಯ ತತ್ವಾದರ್ಶಗಳನ್ನ ಮತ್ತೆ ಮರುಕಟ್ಟಿದ್ದು ಹೇಗೆ ಅನ್ನೋ ನೆಲೆಯಲ್ಲಿ, ಅದ್ರ ಜೊತೆಗೇನೆ ಗಾಂಧಿಯ ತತ್ವಾದರ್ಶಗಳೊಟ್ಟಿಗೆ ಅವರ ಹೋರಾಟದ ಬಿರುಸನ್ನು ಹೇಳುವಂಥದ್ದು. ಅದಕ್ಕೆ ನಾನು ಒಂದು ಉದಾಹರಣೆಯಾಗಿ ನಿಮಗೆ ಪೇಜಾವರ ಸದಾಶಿವರಾಯರು ಗಾಂಧಿಯನ್ನ ಕುರಿತು ಹೇಳ್ತಾರೆ. 2 ಸಾಲಿನಷ್ಟೇ ಇಲ್ಲಿ ನಾನು ಹೇಳ್ತೀನಿ. ಸ್ವಾತಂತ್ರ್ಯ ಭೈರವನೇ ನಿನ್ನ ಅಮರ ಕರೆಗೆ ಮಾಂತ್ರಿಕರ ಮತವು ತಲೆಬಾಗುವುದು ಕೆಳಗೆ. ಇದು ಎಂತ ಮಹತ್ವಪೂರ್ಣವಾದಂತಹ ಸಾಲುಗಳು. ಈ ಮಾಂತ್ರಿಕತೆಗೆ ತಲೆಬಾಗಿ ಅನೇಕರು ಗಾಂಧಿಯ ಕಾಲಘಟ್ಟದಲ್ಲಿ ತಮ್ಮ ಎಲ್ಲ ತನು ಧನ ಮನವನ್ನ ಸಮರ್ಪಿಸಿದ್ದಾರೆ, ಇವತ್ತಿಗೂ ಸಮರ್ಪಿಸ್ತಾನೆ ಇದ್ದಾರೆ. ಹರ್ಡೇಕರ್ ಮಂಜಪ್ಪ ನಮ್ಮೆಲ್ರಿಗೂ ಗೊತ್ತು, ನಮ್ಮ ಕರ್ನಾಟಕದ ಗಾಂಧಿಯವರು. ಆ ಗಾಂಧಿ ಕುರಿತ ಪುಸ್ತಕವನ್ನ ಆಗ್ಲೇ ಒಂದು 60 ವರ್ಷದ ಸುದೀರ್ಘ ವ್ಯಕ್ತಿತ್ವವನ್ನ ಕಟ್ಕೊಟ್ಟಿದ್ರು. ಅದಲ್ದೇನೆ ಅನೇಕ ನಾಟಕಗಳು ಕನ್ನಡದಲ್ಲಿ ಬಂದ್ವು, ಮಹತ್ವಪೂರ್ಣವಾದ ನಾಟಕಗಳು. ಹರಿಜನ್ವಾರ, ಶೋಕಚಕ್ರ, ಬಲಿದಾನ, ಗರ್ಭಗುಡಿ, ಉದ್ಧಾರ ಮುಂತಾದಂಥವು. ನನಗಾಗ್ಲೇ ಹೆಸರಿಸಾಗೆ ಕಾರಂತರ ಔದಾರ್ಯದ ಉರುಳಲ್ಲಿ, ಗಾಂಧಿ ಬಂದ, ಹೆಜ್ಜೆಗಳು ಮುಂತಾದ ಕಾದಂಬರಿಗಳು ಬಂತು. ಗಾಂಧಿಯನ್ನ ಕುರಿತಾದಂತಹ ಗಾಂಧಿ ಪ್ರಣೀತವಾದ ಮನಸ್ಸುಗಳು ತುಡಿದಂತಹ ಅನೇಕ ಲೇಖನಗಳು ಬಂತು. ಈ ಹಿನ್ನೆಲೆಯಲ್ಲಿ ಮಾಸ್ತಿ, ಬೊರೂರು, ರಾಜರತ್ನಂ, ಕಟ್ಟಿಮನಿ, ಆನಕ್ರು, ನಿರಂಜನ, ಚಿತ್ತಾಲ, ಚಂಪಾ, ತೇಜಸ್ವಿ, ನಿಸಾರ್ ಅಹಮದ್, ವೈದೇಹಿ ಮುಂತಾದವರೆಲ್ಲ ಆಯಾ ವರ್ತಮಾನ ಕಾಲದಲ್ಲಿ ಗಾಂಧಿಯನ್ನ ತಮ್ಮದಾಗಿಸ್ಕೊಳ್ಳುವುದು ಹೇಗೆ ಅನ್ನುವತ್ತ ಸಾಹಿತ್ಯದ ಮುಖೇಣ ನಮಗೆ ತಿಳಿಗೊಳಿಸಿದ್ದಾರೆ. ಕೈಲಾಸಂ ಅವರು ಒಂದು ಮಾತು ಹೇಳ್ತಾರೆ, ಬರೀ ಹಿಡಿಯಷ್ಟು ಮೂಳೆ ಚರ್ಮ, 1 ಔನ್ಸ್ ರಕ್ತ ಮಾಂಸ, ಸಮುದ್ರದ ಉಬ್ಬರದಂತೆ ಉಕ್ಕುವ ಹೃದಯ ಜೋಡಿಸಿ. ಆ ಒಂದು ರಕ್ತ ಮಾಂಸ ತುಂಬಿದಂತಹ ಹಿಡಿಯಷ್ಟು ಮೂಳೆಗೆ ಉಪ್ಪುವ ಹೃದಯವನ್ನ ಜೋಡಿಸಿದ್ರೆ ಯಾರು ಸಿಗ್ತಾರೆ ಅಂದ್ರೆ ನಮ್ ಗಾಂಧಿ ಸಿಗ್ತಾರೆ. ಈ ಗಾಂಧಿಯನ್ನ ಕಳ್ಕೊಂಡಾಗ ಕನ್ನಡ ನಾಡು ತುಂಬಾ ಸಂಕಟ ಪಡ್ತು, ದುಃಖಿಸ್ತು. ಅದಕ್ಕೆ ಗಾಂಧಿಯ ಏನು ಆಶಾವಾದ ಇತ್ತೋ, ಆಶಯಗಳಿತ್ತೋ, ಆಶಯಗಳನ್ನ ನಾವಿನ್ನೂ ನಮ್ಮದಾಗಿಸ್ಕೊಂಡಿಲ್ಲದೆ ಇರುವಂತಹ ಕಾಲಘಟ್ಟದಲ್ಲೇ ಗಾಂಧಿಯನ್ನ ನಾವು ಕಳ್ಕೊಂಡ್ಬಿಟ್ವಿ ಎನ್ನುವಂತಹ ನೋವು ಸಹ ಕನ್ನಡ ಸಾಹಿತ್ಯದಲ್ಲಿ ದಾಖಲಾಗಿದೆ. ನಮ್ಮ ಕುವೆಂಪು ಅವರೇ ಹೋ ಕ್ಷಮಿಸು ಜಗತ್ಪಿತ, ಅದೃಷ್ಟಹೀನ ಭಾರತ ಅಂತ ವಿಷಾದ ವ್ಯಕ್ತಪಡಿಸ್ತಾರೆ. ಗೋವಿಂದ ಪೈಯವರು ಈ ನಿನಿಸುನಿ ಮಹಾತ್ಮ ಬದುಕಬೇಕಿತ್ತು, ಈಗ ಭಾರತಕ್ಕೆ ಅಗತ್ಯವಿದೆ ಅಂತ. ಯಾವತ್ತೂ ಅಗತ್ಯ ಇದೇ ಇದೆ. ಮತ್ತೆ ಇನ್ನೂ ಮುಂದುವರೆದು ಹೊಸ ಬೆಳಕಾಗಾದ್ರೂ ಗಾಂಧಿ ಬರ್ಬೇಕು ಅನ್ನುವಂತ ಆಶಯವನ್ನು ಸಹ ಕವಿಗಳು ವ್ಯಕ್ತಪಡಿಸ್ತಾರೆ. ಬೆಳಕಾಗಿ ಭಾರತವ ಕೈ ಹಿಡಿದು ನಡೆಸುವ ತಂದೆ ಅಂತ ವಿನೀತವಾದ ಕರೆಯೂ ಸಹ ಕನ್ನಡ ಸಾಹಿತ್ಯದಲ್ಲಿ ಇದೆ. ಈಗಾಗಲೇ ನಾನು ಹೇಳಿದಾಗೆ ಗಾಂಧಿ ಬದುಕಿದಾಗ ಗಾಂಧಿಯನ್ನ ಆದರ್ಶದ ನೆಲೆಯಲ್ಲಿ, ಮೌಲ್ಯದ ನೆಲೆಯಲ್ಲಿ,
ಒಂದು ರೀತಿಯಲ್ಲಿ ಬದುಕಿನ ಪ್ರಮುಖ ಭಾಗವಾಗಿ ಹೇಗೆ ಪರಿಭಾವಿಸಿದ್ರೋ, ಗಾಂಧಿ ಸತ್ತಾಗ್ಲೂ ಗಾಂಧಿಯ ಸಾವು ಸಾಕಷ್ಟು ವಿಚಲಿತರನ್ನಾಗಿ ಮಾಡಿ ಸಾಕಷ್ಟು ನೋವನ್ನ ಕೊಟ್ರು. ಆನಂತರ ಗಾಂಧಿಯ ತತ್ವಾದರ್ಶಗಳು ಜೀವಂತವಾಗಿ ಇದಾವೆ. ಆ ಜೀವಂತವಾದ ತತ್ವಾದರ್ಶಗಳ ಮೂಲಕ ಗಾಂಧಿನ ಕಟ್ಕೋಬೇಕು ಅನ್ನುವಂಥದ್ದು ಸಾಹಿತ್ಯದಲ್ಲಿ ಪಡಿಮೂಡಿದೆ. ಗಾಂಧಿ ದೇಹ ಬಿಟ್ರಂತೆ, ಜನರು ಅದನ್ನು ಸುಟ್ರಂತೆ. ಹೌದು, ಗಾಂಧಿ ಸತ್ತರಂತೆ, ಜನರು ನಿಜವೇ ಅತ್ತರಂತೆ. ಹೀಗೂ ಉಂಟು, ಈ ಜಗ ಕೇಳಿರೋದು ಸೋಜಿಗ ಅಂತ ಗಾಂಧಿ ಸಾವನ್ನ ಅರಗಿಸ್ಕೊಳ್ಳಲಾರದೆ ಸಂಕಟಪಟ್ಟಿದ್ದು ಇದೆ. ಮತ್ತೆ ನಾನು ಈಗಾಗಲೇ ಹೇಳಿದಾಗೆ ಗಾಂಧಿಯನ್ನ ಮತ್ತಷ್ಟು ಪುನರ್ ವ್ಯಾಖ್ಯಾನ ಮಾಡಿಕೊಳ್ಳುವಂತಹದ್ದು ಸಾಹಿತ್ಯದಲ್ಲಿ ಅನೇಕ ಬಗೆಯಲ್ಲಿ ನಡೆದಿದೆ. ತೇಜಸ್ವಿಯವರ ಗಾಂಧಿಯ ದೆಸೆಯಿಂದ ಆಗಿರ್ಬೋದು, ಬೆಸರಳ್ಳಿನ ರಾಮಣ್ಣನವರ ಗಾಂಧಿ, ವೀರಭದ್ರಪ್ಪನವರ ಕೂರ್ಮಾವತಾರ, ಬೋಳುವಾರರ ಪಾಪು ಬಾಪು, ಕೈಲಾಸಮವರ ಶೋಕಚಕ್ರ ಗಾಂಧಿನ ವರ್ತಮಾನದ ನೆಲೆಯಲ್ಲಿ ನಿಂತು ನಾವು ಹೇಗೆ ಅರ್ಥೈಸ್ಕೋಬೇಕಾಗಿದೆ, ಮತ್ತೆ ಗಾಂಧಿಯ ಏನೆಲ್ಲ ಆಲೋಚನೆಗಳಿತ್ತೋ, ಚಿಂತನೆಗಳಿತ್ತೋ ಅವುಗಳನ್ನ ಇವತ್ತು ಹೇಗೆ ಇವತ್ತಿನ ಸಮಾಜದ ಸಂಕಟಗಳಿದೆ, ಯಾತನೆಗಳಿದೆ, ಸಮಾಜದ ತಲ್ಲಣಗಳಿದೆ, ಇವೆಲ್ಲದಕ್ಕೂ ಉತ್ತರವಾಗಿ ಕಂಡ್ಕೊಳ್ಬಹುದು ಅನ್ನೋದಕ್ಕೆ ಈ ಎಲ್ಲ ಸಾಹಿತ್ಯವು ನಮಗೆ ದಾರಿದೀಪವಾಗಿ ಕಾಣಿಸ್ತಾ ಹೋಗುತ್ತೆ. ಈಗಾಗ್ಲೇ ನಾವು ನೋಡ್ದಾಗೆ ಸಮಾಜವನ್ನ ರೂಪಿಸೋದಿಕ್ಕೆ ಗಾಂಧಿ ಇಲ್ಲಿ ಒಬ್ಬ ವ್ಯಕ್ತಿಯಾಗಿ ನಿಂತಿನ, ದೊಡ್ಡ ಶಕ್ತಿಯಾಗಿ ನಮ್ಮನ್ನು ರೂಪಿಸುವಂತಹ ಅನಂತವಾದಂತಹ ಚೇತನವಾಗಿ ನಿಲ್ತಾ ಹೋಗ್ತಾರೆ. ಸಾಹಿತ್ಯದುದ್ದಕ್ಕೂ ನೋಡೋದಾದ್ರೆ ಗಾಂಧಿಯನ್ನ ಒಪ್ಪದೆ, ಅವಮಾನಿಸುವ, ತಿರಸ್ಕರಿಸುವ, ಮನಸ್ಸು ಮಾಗಿದಾಗ ಅದೇ ಗಾಂಧಿಯನ್ನ ಒಪ್ಪುವ, ಅಪ್ಪುವ ಅನೇಕ ನಿದರ್ಶನಗಳು ನಮಗೆ ಕನ್ನಡ ಸಾಹಿತ್ಯದಲ್ಲಿ ಕಾಣಿಸ್ಕೊಳ್ತಾ ಹೋಗುತ್ತೆ. ಉದಾಹರಣೆಗೆ ನಮ್ಮ ಲಂಕೇಶ್ ಅವರ ಗಾಂಧಿ ಮತ್ತು ನಾನು ಗಾಂಧಿ ಮತ್ತು ನಮ್ಮ ಮೇಷ್ಟ್ರು ಕವಿತೆ ಇದೇ ಆಶಯವನ್ನ ಉಳ್ಳಂಥದ್ದು. ಈ ಹಿನ್ನೆಲೆಯಲ್ಲಿ ನೋಡೋದಾದ್ರೆ ನಮಗೆ ಯಾಕೆ ಗಾಂಧಿ ಬೇಕು ಅನ್ನೋದನ್ನ ಲೋಹಿ ಅವರು ಒಂದು ಮಾತಿನ ಮೂಲಕ ನಾನು ನಿಮಗೆ ತಿಳಿಸ್ಕೊಡಕ್ಕೆ ಇಷ್ಟಪಡ್ತೀನಿ. ಗಾಂಧಿ ನಮಗೆ ಕಲಿಸಿದ್ದು, ನಮ್ಮ ಹಿಂದೆ ದೊಡ್ಡ ಸಮೂಹದ ಬೆಂಬಲ ಇದ್ದಾಗಲೂ ಕೂಡ ಗಾಂಧಿ ನಮಗೆ ಕಲಿಸಿದ್ದು, ನಮ್ಮ ಹಿಂದೆ ದೊಡ್ಡ ಸಮೂಹದ ಬೆಂಬಲ ಇಲ್ಲದಿದ್ದಾಗಲೂ ಕೂಡ, ನಮಗೆ ಆಯುಧ ಉಪಕರಣಗಳ ಬೆಂಬಲ ಇಲ್ಲದಿದ್ದಾಗಲೂ ಕೂಡ, ಪ್ರತಿಯೊಬ್ಬನ ಅಂತರಂಗದಲ್ಲೂ ಕೂಡ ವ್ಯವಸ್ಥೆಯನ್ನು ಎದುರಿಸುವ ಯಾವುದೋ ಒಂದು ಶಕ್ತಿ ಇದೆ ಎಂಬುದನ್ನು ಗಾಂಧಿ ನಮಗೆ ತೋರಿಸಿಕೊಟ್ಟಿದ್ದಾರೆ ಅಂತ. ಇಷ್ಟಕ್ಕೆ ಗಾಂಧಿ ಬೇಕು, ಇಷ್ಟಕ್ಕಾದ್ರೂ ಬೇಕು. ಇವತ್ತು ನಿಮ್ಮನ್ನೇ ಮುಖ್ಯವಾಗಿ ಇಟ್ಕೊಂಡು ನೋಡೋದಾದ್ರೆ, ನಾನು ಪಾಠ ಮಾಡುವಾಗ ಆದ ಅನುಭವಗಳನ್ನು ಇಟ್ಕೊಂಡು ಮಾತಾಡೋದಾದ್ರೆ, ಸಾಹಿತ್ಯದೊಟ್ಟಿಗಿರ್ಲಿ, ಇವತ್ತು ವಿದ್ಯಾರ್ಥಿಗಳಿಗೆ ಗಾಂಧಿ ಯಾಕೆ ಬೇಕು ಅನ್ನೋದೇ ದೊಡ್ಡ ಪ್ರಶ್ನೆ. ಇನ್ನೂ ವಿಪರ್ಯಾಸದ ಸಂಗತಿ ಅಂದ್ರೆ, ಗಾಂಧಿ ಬೇಕಾ ಅಂತಾನೆ ತಲೆಯಲ್ಲಿ ಒಂದು ಸಣ್ಣ ಪ್ರಶ್ನೆಯನ್ನು ಹುಟ್ಟಿ ಹಾಕಿಕೊಳ್ಳದ ಹಾಗೆ ಬದುಕ್ತಾ ಇದ್ದೀನಿ. ಇವತ್ತು ನಿಮ್ಮೆಲ್ರಿಗೂ ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮ ಸಿಕ್ಕಿದೆ. ಈ ಕಾರ್ಯಕ್ರಮದ ಮುಖೇನ ನಿಮ್ಮಲ್ಲಿ ನೀವು ಪ್ರಶ್ನೆ ಹಾಕೊಳ್ಳಿ, ಗಾಂಧಿ ಯಾಕೆ ಬೇಕು, ಗಾಂಧಿ ಬೇಡವಾದ್ರೆ ಯಾಕೆ ಬೇಡ ಅನ್ನುವ ಪ್ರಶ್ನೆಯನ್ನ ಮುಂದಿಟ್ಕೊಂಡು ಉತ್ತರನ ಕಂಡ್ಕೋಬಹುದು. ಯಾಕೆ ಬೇಕು ಅನ್ನೋದನ್ನ ಮತ್ತಷ್ಟು ವಿಸ್ತರಿಸ್ಕೋಬಹುದು. ಈಗಾಗಲೇ ಕನ್ನಡ ಸಾಹಿತ್ಯ ಗಾಂಧಿಯನ್ನ ಬೇರೆ 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 ನೆಲೆಯಲ್ಲಿ ನೋಡಿದೆ. ಇವತ್ತು ನಾವು ಎಂತಹ ಒಂದು ದಿನಮಾನದಲ್ಲಿ ಬದುಕ್ತಾ ಇದ್ದೀವಿ ಅಂದ್ರೆ, ಒಳಿತನ್ನ ಒಳಿತು ಅನ್ನುವಂತಹ, ಕೆಡುಕನ್ನ ಕೆಡುಕು ಅನ್ನುವಂತಹ ಒಂದು ಪ್ರಾಮಾಣಿಕವಾದಂತಹ ಮಾತನ್ನ ಆಡೋದಿಕ್ಕೆ ಸಾಧ್ಯವಿಲ್ವೇನೋ ಅನ್ನುವಂತಹ ಒಂದು ದ್ವಂದ್ವದಲ್ಲಿ ಬದುಕ್ತಾ ಇದೀವಿ. ಸತ್ಯ ಹೇಳಿ ಬದುಕೋದಕ್ಕೆ ಸಾಧ್ಯ ಇಲ್ಲ, ಹಿಂಸೆ ಮಾಡದೆ ಇರೋಕ್ ಸಾಧ್ಯ ಇಲ್ಲ. ಅದ್ರೊಟ್ಟಿಗೆ ನಮಗೆ ಯಾವುದು ಒಳ್ಳೇದು, ಯಾವುದು ಕೆಟ್ಟದ್ದು, ಯಾವುದನ್ನ ಅನುಸರಿಸಬೇಕು, ಯಾವುದನ್ನ ನಿರಾಕರಿಸಬೇಕು ಅನ್ನೋದ್ರ ಬಗ್ಗೆ ನಿರ್ದಿಷ್ಟವಾದಂತಹ ಒಂದು ಗುರಿಯೇ ಇಲ್ಲದೆ ಇರುವಂತಹ ಅತಂತ್ರದ ಬದುಕು ನಮ್ಮ ವಿದ್ಯಾರ್ಥಿಗಳದಾಗಿದೆ. ಈ ಎಲ್ಲ ಪ್ರಶ್ನೆಗಳೇನಿದೆ, ಆ ಎಲ್ಲ ಪ್ರಶ್ನೆಗಳಿಗೆ ಗಾಂಧಿಯನ್ನ ನಮ್ಮ ಕನ್ನಡ ಸಾಹಿತ್ಯ ಹೇಗ್ ನೋಡಿದೆ ಅನ್ನೋದನ್ನ ಓದುವ ಮೂಲಕ ನೀವು ಮತ್ತಷ್ಟು ಅರ್ಥವನ್ನ ಗಳಿಸ್ಕೋಬಹುದು, ಮತ್ತೆ ಉತ್ತರವನ್ನ ಹುಡ್ಕೋಬಹುದು. ಆ ಕಾರಣಕ್ಕಾಗಿ ಇವತ್ತು ವಿದ್ಯಾರ್ಥಿಗಳು ನೀವೆಲ್ಲಾರು ಸಾಹಿತ್ಯದ ಒಂದು ಕೃಷಿಗೆ ತೊಡ್ಕೋಬೇಕು. ಈ ಮೂಲಕನಾದ್ರೂ ತೊಡ್ಕೊಳ್ಳಿ. ಗಾಂಧಿ ಅಂದ್ರೆ ಏನು ಅಂತ ಒಂದಷ್ಟು ಬರೀರಿ. ಗಾಂಧಿ ಯಾಕೆ ಇಷ್ಟ ಇಲ್ಲ ಅಂತ ಬರೀರಿ. ಯಾಕೆ ಇಷ್ಟ ಇಲ್ಲ ಅನ್ನೋದಕ್ಕೆ ಪಟ್ಟಿ ಮಾಡಿ, ಯಾಕೆ ಈ ಪ್ರಶ್ನೆಗಳು ನನ್ನಲ್ಲಿ ಮೂಡ್ತೋ, ಹಾಗಿದ್ರೆ ಇಷ್ಟ ಪಟ್ಕೊಳ್ಳೋದಾದ್ರೂ ಹೇಗೆ ಅನ್ನೋದನ್ನ ಚರ್ಚೆ ಮಾಡಿ, ಆ ಮೂಲಕ ಒಂದು ಕವಿತೆನೋ ಕಥೆನೋ ಮತ್ತೆ ಗಾಂಧಿಯನ್ನ ನೀವು ಒಳಗು ಮಾಡಿಕೊಂಡಂತಹ ಒಂದು ಅನುಭವವನ್ನು ನೀವು ಬರಿತಾ ಹೋದ್ರೆ ಖಂಡಿತವಾಗ್ಲೂ ಕನ್ನಡ ಸಾಹಿತ್ಯಕ್ಕೆ ಮತ್ತಷ್ಟು
ಗಾಂಧಿ ವಿಚಾರಧಾರೆ ಇರುವಂತಹ ಮಹತ್ವಪೂರ್ಣವಾದಂತಹ ಕೊಡುಗೆಯನ್ನ ನೀವು ಕೊಡಬಲ್ರಿ ಅಂತ ನಾನು ಆಶಿಸ್ತೆ. ಅದರೊಟ್ಟಿಗೆ ಗಾಂಧಿಯನ್ನ ಕುರಿತ ಹಾಗೆ ಇದುವರೆಗೂ ಬಂದಿರುವಂತಹ ಕನ್ನಡ ಸಾಹಿತ್ಯವನ್ನ ಓದ್ತಾ ಹೋದಾಗ ನಿಮಗೆ ಅರ್ಥ ಆಗತ್ತೆ ಈ ವ್ಯಕ್ತಿ ಇಷ್ಟು ವಿಶ್ವದಾದ್ಯಂತ ಪ್ರಖ್ಯಾತನಾಗೋದಿಕ್ಕೆ ಕಾರಣ ಆದ್ರೂ ಏನು ಅಂತ. ನಿಮಗೆ ಈಗಾಗಲೇ ಗೊತ್ತಿರೋ ಹಾಗೆ ಗಾಂಧಿ ಬಗ್ಗೆ ಸಾಕಷ್ಟು ಪ್ರಶ್ನೆಗಳಿದೆ. ಏನಪ್ಪಾ ಅಂದ್ರೆ ಗಾಂಧಿಯನ್ನ ಹೇಗೆ ನಾವು ನಮ್ಮವನಾಗಿ ಮಾಡ್ಕೋಬೇಕು, ಗಾಂಧಿ ಯಾಕೆ ನಮಗೆ ಬೇಕು ಅಂತ ಹೇಳಿ ಇಂಥ ಸಂದರ್ಭದಲ್ಲಿ ನಿಮ್ಮ ಈ ಪ್ರಶ್ನೆಗಳನ್ನ ಹಾಕೊಳ್ತಾ ಆ ಪ್ರಶ್ನೆಗಳ ಮೂಲಕ ಉತ್ತರಗಳನ್ನ ಕಂಡುಕೊಳ್ತಾ ಗಾಂಧಿಯನ್ನ ಹೊಸ ಬಗೆಯಲ್ಲಿ ನೋಡುವಂತಹ ಸಾಹಿತ್ಯವನ್ನ ರಚನೆ ಮಾಡುವ ಮನಸ್ಸುಗಳು ನಿಮ್ಮಲ್ಲಿ ಮೂಡ್ಲಿ. ನಮ್ಮ ಪ್ರಕಾರ ಗಾಂಧಿ ಅಂತಂದ್ರೆ ಎಲ್ಲವನ್ನೂ ಸಹಿಸುವಂತಹ ವ್ಯಕ್ತಿ ಅಷ್ಟೇ ಅಲ್ಲ, ಅದರೊಟ್ಟಿಗೆ ಪ್ರಾಮಾಣಿಕವಾದಂತಹ ಬದ್ಧತೆಯುಳ್ಳ ಅತ್ಯಂತ ನಿಷ್ಠೆಯಿಂದ ತನಗಲಿಸಿದ್ದನ್ನ ಹೇಳುವಂತಹ ನೇರ ನಿಷ್ಠೂರಿಯೂ ಹೌದು. ದರ್ಬಾರ್ನಲ್ಲಿ ಅವರು ಮೊದಲ ಬಾರಿಗೆ ಭಾಷಣ ಮಾಡಿದಾಗ ಅವರ ಭಾಷಣದ ಪ್ರಖರತೆ ಎಷ್ಟರ ಮಟ್ಟಿಗಿರುತ್ತಪ್ಪ ಅಂದ್ರೆ ಅಲ್ಲಿಯ ಮಹಾರಾಜ ಅರ್ಧಕ್ಕೆ ನಿಲ್ಲಿಸ್ತಾರೆ. ಆ ನಿಲ್ಲಿಸದೇ ಇದ್ದಾಗ ಬಂದು ತುಂಬಾ ಕೋರ್ಕೊಂಡು ಅರ್ಧಕ್ಕೆ ನಿಲ್ಲಿಸುವಷ್ಟು ಪ್ರಖರವಾದ ಭಾಷಣವನ್ನ ಗಾಂಧಿ ಮಾಡಿದ್ದಾರೆ. ಹಾಗಾಗಿ ಗಾಂಧಿ ಅಂದ್ರೆ ವ್ಯಕ್ತಿಯನ್ನ, ಅದೊಂದು ದೊಡ್ಡ ಶಕ್ತಿ. ಆ ಶಕ್ತಿಯನ್ನ ನಾವು ಇವತ್ತು ಈ ಕಾರ್ಯಕ್ರಮದ ಮೂಲಕ ಮತ್ತಷ್ಟು ಸಂಪನ್ನ ಮಾಡ್ಕೊಳ್ಳೋಣ. ಆ ಮೂಲಕ ಇನ್ನಷ್ಟು ಗಾಂಧಿಯನ್ನ ನಮ್ಮ ಒಳಗಡೆ ಇಳಿಸ್ಕೊಳ್ಳೋಣ ಅಂತ ಹೇಳ್ತಾ ನಾನು ಹೆಚ್ಚು ಪ್ರಶ್ನೆಗೆ ಅವಕಾಶ ಮಾಡಿಕೊಡ್ತಾ ನನ್ನ ಮಾತನ್ನ ಮುಗಿಸ್ತೀನಿ.